ಶ್ರೀ ಗುರುಗಣಾಧಿಪತಿಯೇ ನಮಃ. ವಿಘ್ನಮೇವ ಸಮೀರ ವಿಘ್ನ ವಿಪಿನ ಕುಠಾರ ವಿಘ್ನಮೇವ ಸಮೀರ ವಿಘ್ನ ವಿಪಿನ ಕುಠಾರ ವಿಘ್ನಾದಿ ಕಲುಷಹರ ವಿಘ್ನ ಗಂಭೀರ ವಿಘ್ನಾದಿ ಕಲುಷಹರ ವಿಘ್ನ ಗಂಭೀರ ಜಯ ಜಯತು ಜಯತು ಹರನ ಸುಕುಮಾರ ಸಕಲಾಗಮಕ್ಕೆ ಸಾಕಾರ ಹರನ ಸುಕುಮಾರ ಸಕಲಾಗಮಕ್ಕೆ ಸಾಕಾರ ಕರೆಯಳು ವಿಶೇಷ ಸೋಮೇಶ್ವರ ವಿಘ್ನೇಶ ಕರೆಯಳು ವಿಶೇಷ ಸೋಮೇಶ್ವರ ವಿಘ್ನೇಶ ಜಯ ಜಯತು ಜಯತು ಇಂದಿರೆಗೆ ತಲೆಬಾಗಿ ಪರಮಾನಂದ ಭಕ್ತಿಯೊಳ ಅಜನ ಧ್ಯಾನಿಸಿ ವಂದಿಸುವೆ ಶಾರದೆಗೆ ವಂದಿಸುವೆ ಶಾರದೆಗೆ ಶಕ್ರಾದಿ ಅಮರರಿಂಗೆರಗಿ ಆ ನಾಂದಿಯಳುವರ ವ್ಯಾಸ ಮುನಿಪದ ದ್ವಂದ್ವಕಾನತನಾಗಿ ನಾಂದಿಯಳುವರ ವ್ಯಾಸ ಮುನಿಪದ ದ್ವಂದ್ವಕಾನತನಾಗಿ ಕವಿಗಳ ಸಂದಣಿಗೆ ಬಲ ಬಂದು ಪೇಳುವೆನೆ ಚಕ್ರಗ್ರಹಣ ಎಂಬಿ ಕಥಾಮೃತವ ಆ ಕವಿಗಳ ಸಂದಣಿಗೆ ಬಲ ಬಂದು ಬದುಕಿ ಕಥಾಮೃತವ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶಾರದಾ. ನಾನು ಈ ದಿನ ಚಕ್ರಗ್ರಹಣ ಪ್ರಸಂಗದಲ್ಲಿ ಅರ್ಜುನನ ಪಾತ್ರವನ್ನು ನಿರ್ವಹಿಸಲಿಕ್ಕಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅಶ್ವಿನಿ. ನಾನು ಕೃಷ್ಣನ ಪಾತ್ರವನ್ನು ಪರಿಚಯಿಸಲಿಕ್ಕಿದ್ದೇನೆ. ಎಲ್ರಿಗೂ ನಮಸ್ಕಾರ. ನಾನು ದಿನೇಶ್. ನಾನೀಗ ಭೀಷ್ಮನ ಪಾತ್ರವನ್ನು ಪರಿಚಯಿಸಲಿಕ್ಕಿದ್ದೇನೆ. ಇದೀಗ ನಿಮ್ಮ ಮುಂದೆ ಚಕ್ರಗ್ರಹಣ, ಹಾಗೆ ವಿದ್ಯಾರ್ಥಿಗಳಿಗೆ ಹೇಗೆ ಪ್ರೋತ್ಸಾಹವನ್ನು ಕೊಟ್ಟಿದ್ದೀರೋ ಇವರು ಕೂಡ ವಿದ್ಯಾರ್ಥಿಗಳೇ. ಯಾಕಂತ ಹೇಳಿದ್ರೆ ಇಂದು ಅವರು ಪ್ರಥಮವಾಗಿ ತಾಳಮದ್ದಳೆಯಲ್ಲಿ ಭಾಗವಹಿಸ್ತಿದ್ದಾರೆ. ಶ್ರೀಹರಿ ನೀನೇ ರಕ್ಷಿಸು. ಅಂತೂ ಇಂತೂ ಯುದ್ಧವೇ ನಿಶ್ಚಯವಾಯಿತು. ಧರ್ಮ ಅಧರ್ಮಗಳ ಯುದ್ಧ ಎಂದೇ ಬಿಂಬಿಸಲಾಗಿರುವ ಈ ಮಹಾಭಾರತ ಯುದ್ಧ 18 ದಿನಗಳ ಕಾಲ ನಡೆಯುವ ಯುದ್ಧವಾಗಿದೆ. ಕೌರವರು 11 ಅಕ್ಷೋಹಿಣಿ ಸೈನ್ಯದ ಹೆಚ್ಚುಗಾರಿಕೆಯಲ್ಲಿದ್ದರೆ ನಾವು 7 ಅಕ್ಷೋಹಿಣಿ ಸೈನ್ಯದಲ್ಲಿದ್ದೇವೆ. ತೊಂದರೆ ಇಲ್ಲ ಸ್ವಾಮಿ. ಯಾಕೆ ಗೊತ್ತಾ?
ನಮಗೆ ನಮ್ಮ ಭಾವನೂ ದೇವನೂ ಆದ ಶ್ರೀಕೃಷ್ಣ ಪರಮಾತ್ಮನಿದ್ದಾನೆ. ಇಂದಿಗೆ ಮಹಾಭಾರತದ 3ನೆಯ ದಿನ. ನನ್ನ ರಥದ ಸಾರಥಿಯಾಗಿ ಶ್ರೀಕೃಷ್ಣನಿದ್ದಾನೆ. ಆತನನ್ನೊಮ್ಮೆ ಮಾತನಾಡಿಸುತ್ತೇನಂತೆ. ಓ ಶ್ರೀಹರಿ. ಅರ್ಜುನ ಹರಿಯ ಕೇಳಿ ದೇನದೇ ನಮ್ಮಯ ಯುದ್ಧ ನಡೆಯುವಾಗ ಜಯ ಅಪಜಯಗಳ ವಿಮರ್ಶೆ ನನಗೆ ಬಿಡು. ಎದುರಿಗಿರುವವರು ಬಂಧು ಬಾಂಧವರೆಂದು ಅಳುಕಬೇಡ ಎಂದು ತಿಳಿ ಹೇಳಿದವನು ನೀನು. ಆದರೆ ಇಂದು ಯುದ್ಧರಂಗ ಭೂಮಿಯಲ್ಲಿ ನಮ್ಮ ಹಿರಿಯವರಾದ ಭೀಷ್ಮ ಪಿತಾಮಹರು ಎದುರಾಗಿದ್ದಾರೆ. ಯುದ್ಧ ಮಾಡುವುದು ನಿಶ್ಚಯವಾದರೂ ಕೂಡ ಅವರ ಹಿರಿತನಕ್ಕೆ ಗೌರವ ಕೊಡಬೇಕಲ್ಲ. ಹಾಗಾಗಿ ನನ್ನ ಬಾಣಗಳಿಂದಲೇ ಅವರ ಪಾದಗಳಿಗೆ ವಂದಿಸಿ ನನ್ನ ಶೌರ್ಯತನವನ್ನು ಹೇಗೆ ಮೆರೆಯುತ್ತೇನೆಂದು ಪರೀಕ್ಷಿಸು. ನನ್ನ ಗಾಂಡೀವವನ್ನು ಎತ್ತಿ ಹಿಡಿದಿದ್ದೇನೆ. ಹಿರಿಯವರಾದ ಭೀಷ್ಮರ ಚರಣಗಳಿಗೆ ವಂದಿಸಲೋಸುಗವಾಗಿ 2 ಶರಗಳನ್ನು ಬಿಟ್ಟಿದ್ದೇನೆ. ಆ 2 ಶರಗಳು ಭೀಷ್ಮರ ಪಾದಗಳಿಗೆ ವಂದನೆಯನ್ನು ಮಾಡಿವೆ. ಇನ್ನು ಸುಮ್ಮನುಳಿಯುವುದಿಲ್ಲ. ಯಥೇಚ್ಛವಾಗಿ ಶರಗಳನ್ನು ಹೂಡಿಯೇ ಬಿಡುತ್ತೇನೆ. ಪರಮ ಪವಿತ್ರವಾದ ಭರತಖಂಡದಲ್ಲಿ ಶಂತನು ಮತ್ತು ಗಂಗೆಯ ಸುತನಾಗಿ ಜನಿಸಿದ ನಾನು ದೇವವ್ರತ. ಬ್ರಹ್ಮಚಾರಿಯಾಗಿರುವೆನೆಂದು ಭೀಷಣ ಪ್ರತಿಜ್ಞೆಯನ್ನಗೈದು ಭೀಷ್ಮನೆನಿಸಿಕೊಂಡೆ. ಸಾಕಷ್ಟು ಮಕ್ಕಳನ್ನ ಈ ಕುರುಕುಲದ ಹಸ್ತಿನಾವತಿಯಲ್ಲಿ ಆಡಿಸಿ ಬೆಳೆಸಿದವನು ನಾನು. ಆದರೇನು ಮಾಡುವುದು? ಕಿರಿಕಿರಿಯನ್ನು ಮಾಡಿಕೊಂಡ ಕಿರಿಯ ಸುತರುಗಳಿಂದ ಇಂದು ಈ ಅಜ್ಜನನ್ನೇ ಸಮರಾಂಗಣದಲ್ಲಿ ತಂದು ನಿಲ್ಲಿಸಿದ್ದಾರೆ. ಕೌರವನ ಉತ್ಪನ್ನವನ್ನ ತಿಂದವನು ನಾನು. ಆತನ ಋಣದಲ್ಲಿದ್ದೇನೆ. ಹಾಗಾಗಿ ಆತನ ಪಕ್ಷದಲ್ಲಿಯೇ ಇದ್ದು 18 ದಿನಗಳ ಈ ಯುದ್ಧದಲ್ಲಿ ಇದೀಗ 3ನೇ ದಿನದ ಯುದ್ಧ ನನ್ನ ಸೇನಾಧಿಪತ್ಯದಲ್ಲೇ ನಡೆಯುತ್ತಾ ಇದೆ. ನಾನೇ ಆಡಿಸಿ ಬೆಳೆಸಿದಂಥ ಮಗು ಅರ್ಜುನ ಬಾಣಗಳ ಮುಖೇನ ನನಗೆ ವಂದಿಸಿದ. ಅದನ್ನು ಕಂಡು ಮನಸ್ಸಿಗೆ ಹರುಷವಾಯಿತು. ಆದರೆ ಮರುಕ್ಷಣದಲ್ಲಿಯೇ ನನ್ನನ್ನು ಕೊಲ್ಲಲೇಬೇಕು ಎನ್ನುವ ನಿರ್ಧಾರದಿಂದ ಸರಳುಗಳನ್ನ ಪ್ರಯೋಗಿಸುತ್ತಿದ್ದಾನೆ. ಆತನ ಸರಳು ನನಗೆ ಮಕ್ಕಳಾಟಿಕೆ. ಆತನ ಶರಗಳನ್ನ ತುಂಡರಿಸುತ್ತೇನಂತೆ ತುಂಡರಿಸುತ್ತೇನೆ. ಅಜ್ಜ, ತಂದೆ ಹೇಳಿದ ದಿವಸ
ಒಂದು ಪಸುಳ ರೊಡನೆ ಕಾದೋವುದು ವಿವೇಕವೇ. ವಿವೇಕವೇ ಒಂದು ಪಸುಳ ರೊಡನೆ ಕಾದೋವುದು ವಿವೇಕವೇ. ಅಜ್ಜ. ಕಂದರ ಭಯ ಪಕ್ಷದಲ್ಲಿ ನಿಮಗೆ ಭೇದವೇ. ಭೇದ ಯಾಕಜ್ಜ? ಇದು ವಿವೇಕವೇ. ವಿವೇಕವೇ ಅಜ್ಜ. ನಿಮಗೆ ಭೇದವೇ. ಒಂದು ಪಸುಳ ರೊಡನೆ ಕಾದೋವುದು ವಿವೇಕವೇ. ಕಂದರ ಭಯ ಪಕ್ಷದಲ್ಲಿ ನಿಮಗೆ ಭೇದವೇ. ಅಜ್ಜ ನಮಸ್ಕಾರ. ಅರ್ಜುನ, ನೀವು ಎಂತಹ ಬಾಂಧವ್ಯಕ್ಕೆ ಕಟ್ಟು ಬಿದ್ದಿರುವಿರೋ ನನಗೆ ತಿಳಿಯದು. ಯಾಕೆಂದರೆ ಅಂದು ನಮ್ಮ ತಂದೆ ಪಾಂಡುರಾಜರು ತೀರಿಕೊಂಡಾಗ ನಮ್ಮ ಬದುಕಿನ್ನು ಮೂರಾವಟ್ಟೆಯಾಯಿತು, ಅನಾಥರಾಗಿ ಹೋದೆವು ಎಂಬ ಆತಂಕದಲ್ಲಿದ್ದ ನಮಗೆ ಆಸರೆಯನ್ನು ಕೊಟ್ಟು ರಕ್ಷಣೆಯನ್ನು ಮಾಡಿದವರು ತಾವು. ಆದರೆ ಇಂದು ಕುರುನಪತಿ ದುರ್ಯೋಧನನ ಸಹಾಯಕ್ಕೆ ನಿಂತು ನಮ್ಮ ವಿರುದ್ಧವಾಗಿ ಗರ್ಜಿಸುತ್ತಿದ್ದೀರಿ. ಅಜ್ಜ, ನಮ್ಮಂತಹ ಮಕ್ಕಳಲ್ಲಿ ಯುದ್ಧ ಮಾಡುವುದು ಸರಿಯೇ ಅಜ್ಜ? ಇದು ವಿವೇಕವೆಂದು ನಿಮಗನಿಸುತ್ತದೆಯೇ? ನಿಮ್ಮದೇ ಕುಟುಂಬದ ಮಕ್ಕಳ ಎರಡು ಪಕ್ಷದಲ್ಲಿ ನಿಂತು ಭೇದ ಮಾಡುವುದು ಸರಿಯೇ ಅಜ್ಜ? ನೀವೇ ಹೇಳಿ. ಅರ್ಜುನ, ಎನಲು ಬೇಡ ಬಾಲ ಭಾಷೆ ಆಡಬೇಡವೋ. ಬಾಲ ಭಾಷೆ ಆಯ್ತು. ಯಾಕೆ ಅಜ್ಜ? ಎನಲು ಬೇಡ ಬಾಲ ಭಾಷೆ ಆಡಬೇಡವೋ. ಆಡಬೇಡ. ನನಗೆ ನಿಮ್ಮೋಳು ಐದೇ ಪಿರಿದು ದಯವೋ ತುಗುಡವೋ. ನನಗೆ ನಿಮ್ಮೋಳು ಐದೇ ಪಿರಿದು ದಯವೋ ತುಗುಡವೋ. ಗುಣವಿದೆ. ನನಗೆ ನಿಮ್ಮೋಳು ಐದೇ ಪಿರಿದು ದಯವೋ ತುಗುಡವೋ. ಎನ್ನುವುದ ಭುಜ ನಾಪಬಲ್ಲ ಏತ ಕಾನುಡಿ. ಯಾಕೆ ಅಂತ ಎನ್ನುವುದ ಭುಜ ನಾಪಬಲ್ಲ ಏತ ಕಾನುಡಿ. ತ್ರಿನಯನಿತ ಶರವ ತೆಗೆದು ಎನ್ನ ಮೇಲೊಡಿ. ತ್ರಿನಯನಿತ ಶರವ ತೆಗೆದು ಎನ್ನ ಮೇಲೊಡಿ. ಎನ್ನುವುದ ಭುಜ ನಾಪಬಲ್ಲ ಏತ ಕಾನುಡಿ. ತ್ರಿನಯನಿತ ಶರವ ತೆಗೆದು ಎನ್ನ ಮೇಲ್ವಡಿ. ಏತ ಕಾನುಡಿ ಎನ್ನ ಮೇಲ್ವಡಿ. ಎನಲು ಬೇಡ ಬಾಲ ಭಾಷೆ ಆಡಬೇಡವೋ. ನೀವು ಮಕ್ಕಳು ಎಂದು ಹೇಳಿದಿರಲ್ಲ, ಹಾ, ಅದು ನಿಜವೇ. ಯಾಕೆ? ನೀವು ಮಕ್ಕಳೇ. ಹಾಗೆ ನೀವಾಡುವ ಮಾತು ಕೂಡ ಮಕ್ಕಳಾಟಿಕೆಯದ್ದೇ ಆಯಿತು. ಹ್ಮ್ ನನ್ನ ಒಳ ಬೇಗುದಿ ಏನೆನ್ನುವುದು ನನಗೆ ಮಾತ್ರ ತಿಳಿದಿದೆ.
ನಿಮ್ಮ ಕುರಿತಾಗಿ ದಯೆ ಹೊಂದಿದ್ದೇನೆಯೋ ಅಥವಾ ದುಗುಡ ಹೊಂದಿದ್ದೇನೆಯೋ ಎನ್ನುವುದು ನಿಮ್ಮ ಸಾರಥಿಯಾದ ಶ್ರೀಕೃಷ್ಣನಿಗೆ ಚೆನ್ನಾಗಿ ತಿಳಿದಿದೆ. ಆದರೆ ಆ ಕುರಿತಾಗಿ ಮಾತು ಈಗಿಲ್ಲಿ ಬೇಡ. ಯಾಕೆ? ನೀವು ಬಂದಿರುವುದು ಯುದ್ಧಕ್ಕಲ್ಲವೇ? ಅಂದು ಪರಶಿವನಿಂದ ಪಡೆದಂಥ ಪಾಶುಪತಾಸ್ತ್ರದಿಂದ ನನ್ನನ್ನು ಘಾಸಿಗೊಳಿಸು ನೋಡೋಣ. ಇದೋ ನನ್ನ ಬಾಣಗಳ ರುಚಿಯನ್ನು ನೋಡು. ಎಂದು ಸಾಯ ಕಂಗಳೆಚ್ಚ ಎಂದು ಸಾಯ ಕಂಗಳೆಚ್ಚ ಅಪ್ರ ಮುಸುಗಳು ಇಂದ್ರಜಾತನದರ ತರಿದು ಮಗಳೇ ಕವಿಸಲು ಸೆಂದರದ ಎಂಗಳದರ ರಾಗಸೂದನು ನಂದು ಮೋತೆಗಳಲ್ಲೋ ಭೀಷ್ಮ ಬೆರಗೋ ಭಟ್ಟನು. ಅಬ್ಬಬ್ಬಾ, ಜಯನ ಪರಾಕ್ರಮವೇ! ಬಾಣಗಳ ಸಮೂಹ ಆಕಾಶ ಮಾರ್ಗದಿಂದ ಅತ್ಯಂತ ವೇಗವಾಗಿ ಬರುತ್ತಿದೆಯಲ್ಲ. ಅಜ್ಜಯ್ಯನೇ ಇಷ್ಟು ಪರಾಕ್ರಮ ತೋರುವಾಗ ನಾನಿನ್ನು ಸುಮ್ಮನಿರಲಾದೀತೆ? ಖಂಡಿತ ಇಲ್ಲ. ಈ ಎಲ್ಲಾ ಶರಗಳನ್ನು ನನ್ನ ಪ್ರತಿಶರಗಳ ಮೂಲಕ ಖಂಡಿಸಿದ್ದೇನೆ. ಅರ್ಥವಲ್ಲ, ಮತ್ತಷ್ಟು ಬಾಣಗಳನ್ನ ಬಿಡುವುದರ ಮೂಲಕ ಅಜ್ಜನ ಸ್ಯಂದನದ ಕುದುರೆಗಳನ್ನು ಒದರುವಂತೆ ಮಾಡುತ್ತೇನೆ. ಅಲ್ಲದೆ ಅರ್ಜುನ ಸಾರಥಿಯು ನೊಂದುಕೊಳ್ಳುವಂತೆ ಅಲ್ಲದೆ ಮೂರ್ಛೆ ಹೋಗುವಂತೆ ಮಾಡುತ್ತೇನೆ. ಈ ಎಲ್ಲ ಸನ್ನಿವೇಶಗಳನ್ನು ಭೀಷ್ಮರು ಬೆರಗುಗಣ್ಣಿನಿಂದ ನೋಡುವಂತೆ ಮಾಡುತ್ತೇನೆ. ಹೂಡಿಯೇ ಬಿಡುತ್ತೇನೆ ಶರಗಳನ್ನು. ಬಳಿರೆ ಬಜರೆ ಪಾಪ ಎನ್ನುತ್ತ ಕೈ ಅಗಲದೆ ಬಳಿರೆ ಬಜರೆ ಪಾಪ ಎನ್ನುತ್ತ ಸಕಲ ಶಸ್ತ್ರನಿ ಬಳಚಲ ಬಜಯವು ಕಿರೀಟಿಗಾದ ದಂಡವಿ ನಳಿನ ನಾಮ ರಥವ ನಳಿನು ನಳಿನು ಭೀಮನು ಹರಿಯ ಗರಿವೆನೆಂದು ಕ್ರೋಧಗೊಂಡನು. ಬಳಿರೆ ಬಳಿರೆ ಪಾರ್ಥ, ನನ್ನ ಕುದುರೆಗಳು ಬೆದರಿ ಸಾರಥಿ ಮೂರ್ಛೆ ಹೋಗುವಂತೆ ಮಾಡಿದೆಯಾ? ನಾನು ಕೂಡ ಪ್ರತಿಬಾಣಗಳನ್ನು ಹೂಡುತ್ತಿದ್ದೇನೆ. ಆದರೆ ನಿನಗೆ ಅಪಜಯವಾಗಬಾರದು ಎನ್ನುವ ಅಭಿಲಾಷೆ ನನ್ನ ಮನದಲ್ಲಿದೆ. ನಾನು ಸಾಕಷ್ಟು ಬಳಲಿದ್ದೇನೆ. ನಿನ್ನ ಸಾರಥಿಯಾದ ನಳಿನನಾಭ ಶ್ರೀಕೃಷ್ಣ ಅತ್ಯಂತ ಶಾಂತದಿಂದ ರಥವನ್ನು ಮುನ್ನಡೆಸುತ್ತಿದ್ದಾನೆ. ನನ್ನ ಸಾರಥಿ ಮೂರ್ಛೆ ಹೋದ ಮೇಲೆ ಅರ್ಜುನನ ಸಾರಥಿಯನ್ನು ಘಾಸಿಗೊಳಿಸಬೇಕಲ್ಲವೇ? ಹಾಗಾಗಿ ಪರಶುರಾಮ ದತ್ತ ಶರವ ಕೈ ತಗಲದೆ ಪರಶುರಾಮ ದತ್ತ ಶರವ ತೆಗೆದು ಕೂಡಲು ಪುರಿಯನ್ನು ಬರುವ ಜರುಗಿಗೆ ನಾಟಲು ಪ್ರಣಯವು ನರಗಲರಿಗೆ ಸತ್ತನ ತಿರುಗಾಲದರ ಹರನಾನ ಸಮೋಬಿರಿಯೋ ದಾಕ್ಷಣ. ಕೃಷ್ಣನನ್ನು ಕೆಣಕಬೇಕು ಎನ್ನುವ ಉದ್ದೇಶ ಹಾಗೂ ಕೃಷ್ಣನ ಕೈಯಲ್ಲಿ ಚಕ್ರವನ್ನು ಹಿಡಿಸಬೇಕು ಎಂದು ಕೈಗೊಂಡ ಪ್ರತಿಜ್ಞೆಯನ್ನು ನಿಜಗೊಳಿಸಲು ಇದೇ ಸರಿಯಾದ ಸಮಯ. ನನ್ನ ಗುರುಗಳಾದ ಪರಶುರಾಮರು ನೀಡಿದ ಮಹಾಶರವನ್ನು ಹಿಡಿದಿದ್ದೇನೆ. ಇದು ಉರಿಯನ್ನು ಉಗುಳುತ್ತಿದೆ. ಇದನ್ನೇ ಕೃಷ್ಣನೆಡೆಗೆ ಪ್ರಯೋಗಿಸುತ್ತೇನಂತೆ. ಭಲೆ, ಪರಶುರಾಮ ಶರವು ಶ್ರೀಕೃಷ್ಣನ ಹಣೆಯನ್ನು ನಾಂಟಿದೆ. ಆತನ ತುರಗಗಳು ಹೊರಳಾಡುತ್ತಿವೆ. ಮಾತ್ರವಲ್ಲ, ಅರ್ಜುನನ ರಥದ ಮೇಲಿರುವ ಹನುಮಂತ ಅಳುತ್ತಿರುವಂತೆ ಭಾಸವಾಗುತ್ತಿದೆ. ಅದೇನು ಶ್ರೀಕೃಷ್ಣನ ನೊಸಲು ಬಿರಿದ ಹಾಗೆ ಕಾಣುತ್ತಿದೆಯಲ್ಲ. ನೊಸಲೊಡೆದು ರಕ್ತ ಸೂಸಲು ದ್ರಗು ದೊಯ್ಯದೆ ಕಿಡಿ ಮೊಸಗಲೌಡಲಿದು ಕಲ ರೋಷದಿ ಕುರು ಬಲವ ನಸಿ ಎರೆದು ಭೀಷ್ಮನ ವಿಭಾಡಿಸುವೆ. ಈ ರೇಳು ಜಗವೆರಚಿ ಶತ ಕೋಟಿಯ ಬಿಸಜ ಪೀಠ ಮಹೇಶ ಶಕ್ರ ವೈವಸ್ವತರ್ ಮುಸುಕಿದರು ಬಿಡನೆಂದು ಗರ್ಜಿಸಿದ ವಾದಿ ಅಂಬಿಸಡು ಚಕ್ರಮ ಕೊಂಡು ದುಮ್ಮಿಕ್ಕಲಾದ ಚತುರ್ದಶ ಭವನ ತಗಣಿಸಿತು. ತಂಗಿ ಕೃಷ್ಣನ ಮಾತಿಗೆ ಕಟ್ಟು ಬಿದ್ದು ಧರ್ಮವನ್ನು ಉಳಿಸಲು ಪಣತೊಟ್ಟವನಾಗಿ ಅಂದು ಯುದ್ಧವನ್ನು ನಿಶ್ಚಯಿಸಿ ಬಂದೆ. ಅದರ ಪರಿಣಾಮವಾಗಿ ಈ ಮಹಾಭಾರತ ಯುದ್ಧ ನಡೆಯುತ್ತಿದೆ. ಆದರೆ ಈ ಮೂರನೆಯ ದಿನದ ಯುದ್ಧದಲ್ಲಿ ಭೀಷ್ಮರು ಅರ್ಜುನನ ಸಾರಥಿಯಾದ ನನ್ನ ಮೇಲೆ ಉದ್ದೇಶಪೂರ್ವಕವಾಗಿ ಬಾಣ ಪ್ರಯೋಗ ಮಾಡಿದ್ದಾರೆ. ಇದರಿಂದ ನನ್ನ ಹಣೆಯಿಂದ ರಕ್ತ ಚಿಮ್ಮುತ್ತಿದೆ. ಬಿಡುವೆನೇ ಈ ಭೀಷ್ಮ
ಭೀಷ್ಮನನ್ನು ಕುರುಬಲದ ಪರವಾಗಿ ಬಂದಿರುವ ಈ ಭೀಷ್ಮನನ್ನು ಅರೆಯುವ ಕಲ್ಲಿನಿಂದ ಜಜ್ಜಿ ಹಾಕುತ್ತೇನೆ. ಈ ರೇಳು ಜಗದ ಶತಕೋಟಿ ಮಂದಿ ಬಂದರು. ಆ ಬ್ರಹ್ಮ, ಈಶ, ಇಂದ್ರ ಮತ್ತು ವೈವಸ್ವತ ಮನುವೇ ಬಂದರು. ಯಾರನ್ನೂ ಬಿಡುವುದಿಲ್ಲ. ನನ್ನನ್ನು ಘಾಸಿಗೊಳಿಸಿದ ಮೇಲೆ ಈವಾಗಿ ನನಗ್ಯಾಕೆ? ಇದನ್ನು ಬಿಸುಟಿದ್ದೇನೆ. ನನ್ನ ಮೂಲ ರೂಪದಲ್ಲಿ ಆಯುಧವಾಗಿರುವ ಸುದರ್ಶನ ಚಕ್ರವನ್ನು ಆಹ್ವಾನಿಸಿದ್ದೇನೆ. ರಥದಿಂದ ಧುಮ್ಮಿಕ್ಕಿ ಚತುರ್ದಶ ಲೋಕವೇ ತಲ್ಲಣಿಸುವಂತೆ ಮಾಡಿದ್ದೇನೆ. ಬನ್ನಿ ಬನ್ನಿ ನೋಡೋಣ. ಹರಿಯ ಖಾತೆಯ ತಡೆವಾರೆಂದೆರಡು ಬಲ ಬೆರಗಾಗಿ. ಅಬ್ಬಾ, ಹರಿಯ ಖಾತೆಯ ತಡೆವಾರೆಂದೆರಡು ಬಲ ಬೆರಗಾಗಿ. ಏನಾಗಿ ಹೋಯಿತು? ಕಣ್ಮುಚ್ಚಿರಲು ಭೀಷ್ಮನು ಬೆದರಿ. ಭೀಷ್ಮನು ಬೆದರಿ ರಥದಿಂದಿಳಿದು ನಡೆತಂದು ದುರಿತವನ ದಾವಾಗ್ನಿ. ಲಕ್ಷ್ಮೀವರ ಮುಕುಂದ ಮುಕುಂದ ಮುರಾರಿ. ಮುರಾರಿ ಲಕ್ಷ್ಮೀವರ ಮುಕುಂದ ಮುರಾರಿ ಜಯವೆನು ತೆರಗಿ. ಮಗುಳೆಂದಚ್ಯುತನ ಮೃದುಕರವ ಹಿಡಿದಂತ. ಅಯ್ಯೋ, ಇದೇನಾಗಿ ಹೋಯಿತು? ಶ್ರೀಕೃಷ್ಣನ ಕೋಪವನ್ನ ನೋಡಲಾಗುತ್ತಿಲ್ಲ. ಕೌರವ ಪಾಂಡವರ ಸೇನೆಯವರೆಲ್ಲ ಬೆರಗಾಗಿ ಹೋಗಿದ್ದಾರೆ. ಇಷ್ಟಕ್ಕೆಲ್ಲ ಕಾರಣ ನಾನೇ ಅಲ್ಲವೇ? ಹಾಗಾಗಿ ನಾನೇ ಏನಾದರೂ ಮಾಡಬೇಕಾಗಿದೆ. ನನ್ನ ರಥದಿಂದಿಳಿದು ನೇರವಾಗಿ ಶ್ರೀಹರಿಯ ಬಳಿಗೆ ಬಂದಿದ್ದೇನೆ. ಶ್ರೀಹರಿ ಮುಕುಂದ ಮನೋಹರ ಮುರಾರಿಯ ಮೃದು ಕರವನ್ನ ಹಿಡಿದಿದ್ದೇನೆ. ಓ ಶ್ರೀಹರಿ, ಶ್ರೀ ಮನೋಹರ ಮನೋಹರ ಸ್ವಾಮಿ ಪರಾಗೋ. ಶ್ರೀ ಮನೋಹರ ಸ್ವಾಮಿ ಪರಾಗೋ. ಪ್ರೇಮದೋಳೆನ್ನ ಮಾತಲಾಲಿಸಬೇಕು. ಎನ್ನಯ ಕಂಠವ ಹಿರಿಯಲು ಚಕ್ರವ. ಎನ್ನಯ ಕಂಠವ ಹಿರಿಯಲು ಚಕ್ರವ. ಚಿನ್ಮಯ ಕೈಯಲ್ಲಿ ಹಿಡಿದೆಯ. ಶ್ರೀಹರಿ ಚಿನ್ಮಯ ಕೈಯಲ್ಲಿ ಹಿಡಿದೆಯ. ಚಕ್ರವನ್ನ ಧರಿಸಿಹೆಯ. ಚಂದಾಯ್ತು ಸೇವಕ ಜಯವ ಪಾಲಿಸಿ ಲೋಕ. ಬಹಳ ಚೆನ್ನಾಯಿತು. ಚಂದಾಯ್ತು ಸೇವಕ ಜಯವ ಪಾಲಿಸಿ ಲೋಕವನ್ನು. ರಕ್ಷೆ ಪದೇವ ಮಹಾನುಭಾವ ಶ್ರೀ ಮನೋಹರ ಸ್ವಾಮಿ ಪರಾಗೋ. ಶ್ರೀಕೃಷ್ಣ ಲಕ್ಷ್ಮೀವರ, ಸೈರಿಸು ಸೈರಿಸು, ಶಾಂತನಾಗಿ ನನ್ನ ಮಾತುಗಳನ್ನು ಲಾಲಿಸು. ಈ ಕುಲದ ಹಿರಿಯವನಾದ ನನ್ನ ಕಂಠವನ್ನು ಕತ್ತರಿಸಲು ನಿನ್ನ ಕೈಯಲ್ಲಿ ಚಕ್ರವನ್ನು ಧರಿಸಿದೆಯಾ? ಬಹಳ ಚೆನ್ನಾಯಿತು.
ನಿನ್ನ ಸೇವಕರ ಜಯವೇ ನಿನ್ನ ಜಯವೆಂಬಂತೆ ಲೋಕವನ್ನು ಪಾಲಿಸುವ ಮಹಾನುಭಾವನಾದ ನೀನು ಇಂದು ಈ ನಿನ್ನ ಸೇವಕನನ್ನು ವಧಿಸಲು ಚಕ್ರವನ್ನು ಧರಿಸಿದೆಯಾ? ಇಂದಿರೇಶನೇ ನಾನು ಇವರ ಜಗಳವನ್ನು, ಇಂದಿರೇಶನೇ ನಾನು ಇವರ ಜಗಳವನ್ನು ನಿಂದು ಕ್ಷೇತ್ರಲಾರೆ ಸಿಡಿದೋ ಬಂದಾರೆ ಸಹಿಸಲಾರೆ ಹುಟ್ಟಿದ ಅಂದಿನಿಂದ ಇಂದಿನವರೆಗೂ ಅದೆಷ್ಟು ಜಗಳ ಯುದ್ಧಗಳನ್ನು ನೋಡಿ ನೋಡಿ ಸಾಕಾಗಿ ಹೋಗಿದೆ. ಎಷ್ಟು ಅಂತ ಈ ಜಗಳವನ್ನು ಯುದ್ಧವನ್ನು ನೋಡಲಿ ಮತ್ತು ಸರಿ ಮಾಡಲಿ. ನಾನು ಇಚ್ಛಾಮರಣಿಯೇ ಹೌದು, ಆದರೆ ಮರಣವು ಕೂಡ ನನ್ನನ್ನು ಬಿಟ್ಟಿಲ್ಲವಲ್ಲ. ನಾನು ಎಂದಾದರೂ ಸಾಯಲೇಬೇಕಲ್ಲವೇ? ಇದು ಭಗವಂತನಿಂದ ಪಡೆದ ಬಾಡಿಗೆ ಜೀವ. ನೀನೇ ನೀಡಿದ ಜೀವವನ್ನು ನೀನೇ ಹಿಂಪಡೆಯಲು ಚಕ್ರವನ್ನು ಕೈಯಲ್ಲಿ ಹಿಡಿದು ನಿಂತಿರುವಾಗ ಬೇಡ ಎನ್ನಲು ನಾನು ಯಾರು ಕೃಷ್ಣ? ಆದರೆ ನನಗೆ ನಗು ಬರ್ತಾ ಇದೆ. ಎನಗೆನಗೆಯೋ ಬಂತೋ ನಿನ್ನ ಕಂಡಿಂತೋ ಎನಗೆ ನಗೆಯೋ ಬಂತೋ ನಿನ್ನ ಕಂಡಿಂತೋ ತೃಣವ ಮುರಿಯುವುದಕ್ಕೆ ಕೊಡಲಿಯೋ ಬೇಕೆ, ತೃಣವ ಮುರಿಯುವುದಕ್ಕೆ ತೃಣವ ಮುರಿಯುವುದಕ್ಕೆ ಕೊಡಲಿಯೋ ಬೇಕೆ, ನವಾಯ್ತು ಚಕ್ರವ ಕಳುಹಿಸೆನ್ನಯ ರೋಮ ಶ್ರೀಹರಿ. ಘನವಾಯ್ತು ಚಕ್ರವ ಕಳುಹಿಸೆನ್ನಯ ರೋಮ, ಒಂದು ಕಡಿದರೆ ಶರಣನೆ ನಿನಗೆ ನಾ ಶರಣ, ನಾ ಶರಣ, ನಾ ಶರಣನೆ ನಿನಗೆ. ಶ್ರೀಕೃಷ್ಣ, ನಾನು ಸಾಯುತ್ತೇನೆ ಎನ್ನುವಂಥ ಭೀತಿ ನನಗೆ ಖಂಡಿತ ಇಲ್ಲ. ಆದರೆ ನಿನ್ನ ಕ್ರಿಯೆಯನ್ನು ನೋಡಿ ನನಗೆ ನಗು ಬರ್ತಾ ಇದೆ ಶ್ರೀಹರಿ, ನಗು ಬರ್ತಾ ಇದೆ. ಒಂದು ಹುಲ್ಲು ಕಡ್ಡಿಯನ್ನು ಕತ್ತರಿಸಲು ಕೊಡಲಿಯ ಅವಶ್ಯಕತೆ ಇದೆಯೇ? ಹಾಗೆಯೇ ನಿನ್ನ ಚಕ್ರದಿಂದ ನನ್ನ ಈ ಕೈಗೆ ತಾಕಿ ಒಂದು ರೋಮವನ್ನು ಕತ್ತರಿಸಿದರೂ ಕೂಡ ನಾನು ನಿನಗೆ ಶರಣನೇ ಅಲ್ಲವೇ ಕೃಷ್ಣ? ಕೊಲ್ಲು ಕೊಲ್ಲಯ್ಯ ಕೃಷ್ಣ, ಕೊಲ್ಲು ಕೊಲ್ಲು. ಏನಲು ಕಿರುನಗೆ ಗೂಡಿ ಏನಲು ಕಿರುನಗೆ ಗೋಡೆ ಚಕ್ರವ ಧನುಜದಲ್ಲಣ ಮುಚ್ಚಿ ವರಸಂದನವ ನೇರೆ ಕಿರೀಟಿ ಗಭಯವ ನೀಯಲ ಚೊತನ ಹಣೆಯ ರಘುದವ ಒರೆಸಲಿ ಪರಿರಣದೆ ಸಂದೋದೋ ದಿವಸ 9ನೆಯ ನಿಶೆಯಲಿ ಭೀಷ್ಮನುರು ಬೇಗೆ ಯಮಜ ಚಿಂತಿಸಿದ. ಈ ಭೀಷ್ಮನ ಮಾತು ನನಗೂ ಕಿರುನಗೆಯನ್ನು ತರಿಸಿತು. ಎಲ್ಲವನ್ನೂ ಎಲ್ಲರನ್ನೂ ಪಾಲಿಸುವ ನಾನು ಇಷ್ಟು ಕ್ರೋಧಗೊಳ್ಳುವ ಅಗತ್ಯವಿರಲಿಲ್ಲ. ಆದರೆ ಮಹಾಭಾರತ ಯುದ್ಧದಲ್ಲಿ ಚಕ್ರವನ್ನು ಕೃಷ್ಣನ ಕೈಯಲ್ಲಿ ಬಿಡಿಸುತ್ತೇನೆಂಬ ಭೀಷ್ಮನ ಮಾತು ನೆರವೇರಿತು. ಹಾಗಾಗಿ ಮತ್ತೆ ಚಕ್ರವನ್ನು ಯಥಾಸ್ಥಾನಕ್ಕೆ ಹಿಂಪಡೆದಿದ್ದೇನೆ. ಇದೀಗ ಮತ್ತೆ ರಥವನ್ನು ಏರಿದ್ದೇನೆ. ಭಾವ ಅರ್ಜುನ ನನ್ನ ಹಣೆಯಿಂದ ಬಂದ ರಕುತವನ್ನು ಒರೆಸುತ್ತಿದ್ದಾನೆ. ಈ ಭೀಷ್ಮನ ಆಠಾಟೋಪಕ್ಕೊಂದು
ಅಂತ್ಯವನ್ನು ಹಾಡಲೇಬೇಕು. ಇದರ ಕುರಿತಾಗಿಯೇ ಪಾಂಡವ ಜ್ಯೇಷ್ಠ ಧರ್ಮರಾಯನು ಕೂಡ ಆ ಕಡೆಯಿಂದ ಚಿಂತಿಸುತ್ತಿದ್ದಾನೆ. ಮಹಾಭಾರತದ 9ನೆಯ ದಿನದ ವಿಷಯಲ್ಲಿ ಈ ಭೀಷ್ಮನಿಗೆ ತಕ್ಕ ಶಾಸ್ತಿಯನ್ನು ಮಾಡುತ್ತೇನೆ. ಅರ್ಜುನ, ದೇವಾ, ಆರೈಕೆ ಮಾಡಿದ್ದು ಸಾಕು, ಯುದ್ಧ ಮಾಡಲು ಸನ್ನದ್ಧನಾಗು. ಆಗಲಿ ದೇವ, ನಡೆಸು ರಥವನ್ನು. ವರವ ಕೊಡೆ ಕೊಂಡಾಡಿ ದುರ್ಗಮ್ಮ, ವರವ ಕೊಡೆ ಕೊಂಡಾಡಿ ದುರ್ಗಮ್ಮ, ಶಿರವಾಗಿ ನಮಿಸುವೆಯೋ ದುರ್ಗಮ್ಮ, ಶಿರವಾಗಿ ನಮಿಸುವೆಯೋ ದುರ್ಗಮ್ಮ. ಒಲವಿಂದ ನೀನೆ ಮಗೆ ವರ ನೀಡಿ ಸಲಹದಿರೆ, ಒಲವಿಂದ ನೀನೆ ಮಗೆ ವರ ನೀಡಿ ಸಲಹದಿರೆ, ನಿನ್ನಾನೆ ನಾನಿನ್ನ ಪಾದ ಬಿಡೆ, ನಿನ್ನ ಪಾದ ಬಿಡೆ. ವರವ ಕೊಡೆ ದುರ್ಗಮ್ಮ, ವರವ ಕೊಡೆ, ವರವ ಕೊಡೆ ಕೊಂಡಾಡಿ ದುರ್ಗಮ್ಮ. ಬೆಳ್ವೆ ಎಂಬ ಗ್ರಾಮದಲ್ಲೇ, ಬೆಳ್ವೆ ಎಂಬ ಗ್ರಾಮದಲ್ಲೇ ಕೊಂಜಾಡಿ ಊರಿನಲ್ಲೇ ಗಂಟು ಬೇಡು ಮಕ್ಕಳನ್ನು ಹರಸಿಬಿಡೆ, ಹರಸಿಬಿಡೆ. ವಿದ್ಯೆ ಬುದ್ಧಿ ವಿನಯಗಳ ಹಿರಿಯರಲ್ಲಿ ಗೌರವವ, ವಿದ್ಯೆ ಬುದ್ಧಿ ವಿನಯಗಳ ಹಿರಿಯರಲ್ಲಿ ಗೌರವವ, ಎಂದೆಂದು ಸಂತಸದಿ ತಾಯ ಕೊಡೆ, ಎಂದೆಂದು ಸಂತಸವ ತಾಯ ಕೊಡೆ, ತಾಯ ಕೊಡೆ, ತಾಯ ಕೊಡೆ, ತಾಯ ಕೊಡೆ. ಕರಗಳು ಪರಶುಪ ಶಾಂಕುಶಧರನಿಗೆ ಔಷಧಿ ಭಕ್ತರ ಪೊರೆವವಗೆ, ಉರಗಭೂಷಣನ ಕುಮಾರಗಳ ಚಂದ್ರ ಕಮಲಕ್ಕೆ ಆರತಿ ಎತ್ತಿರೆ, ಆರತಿ ಬೆಳಗಿರೆ, ಆರತಿ ಬೆಳಗಿರೆ. ಮುಖದ ಬಗೆ ಗಣಪಗೆ